ಹಾಯ್ ಎವ್ರಿವನ್. ನಾವಿವತ್ತು ನೋಡೋಕೆ ಹೋಗ್ತಾ ಇರೋದು 5 ಎಕರೆ ಇರುವಂಥ ಒಂದು ಮೀಡಿಯಂ ಕಂಡೀಷನ್ ತೋಟನ. ಇದು ಸೋಮವಾರಪೇಟೆ ತಾಲೂಕು, ಮಡಿಕೇರಿ ಡಿಸ್ಟಿಕ್ ಬರುತ್ತೆ. ಈ ಪ್ರಾಪರ್ಟಿಗೆ ನಿಯರೆಸ್ಟ್ ಟೌನ್ ಅಂದರೆ ಕೊಡ್ಲಿಪೇಟೆಯಿಂದ ತುಂಬ ನಿಯರ್ ಆಗುತ್ತೆ. ಹಾಗೆ ಸ್ಟೇಟ್ ಹೈವೇಗೆ ಬರುವಂಥ ಪ್ರಾಪರ್ಟಿ ಇದು. ಸ್ಟೇಟ್ ಹೈವೇ ನೋಡ್ತಾ ಇರ್ಬೋದು, ಸ್ಟೇಟ್ ಹೈವೇಗೆ ಬರುವಂಥ ಪ್ರಾಪರ್ಟಿ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ, ಮೀಡಿಯಂ ಕಂಡೀಷನ್ ಇದೆ ತೋಟ. ಆದರೆ ಲೊಕೇಶನ್ ವೈಸ್ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಇನ್ವೆಸ್ಟ್ ಮಾಡೋಕ್ಕೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು. ತುಂಬ ಕಾಡು ಮರಗಳಿದೆ ಅಂತ ಹೇಳ್ಬೋದು. ಹಾಗೆ ಸಿಲ್ವರ್ ಮರಗಳು ಅಷ್ಟೇ ತುಂಬ ಇದೆ. ನೆಗ್ಲೆಕ್ಟ್ ಬಿಟ್ಟಿದ್ದಾರೆ, ಆದರೆ ಲೊಕೇಶನ್ ವೈಸ್ ತುಂಬ ಚೆನ್ನಾಗಿದೆ. ಹಾಗೆ ಲೆವೆಲ್ ಬರುತ್ತೆ ಜಾಗ. ಸಾಯಿಲು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾರ್ಯಾರು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಂಥವ್ರಿಗೆ ಬೆಸ್ಟ್ ಆಗುತ್ತೆ ಈ ಪ್ರಾಪರ್ಟಿ. ಡೆವಲಪ್ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳಿಲ್ಲಿ. ತೋಟ ನೆಗ್ಲೆಕ್ಟ್ ಬಿಟ್ಟಿರೋದ್ರಿಂದ ಹಿಂಗಾಗಿದೆ ಗಿಡಗಳು. 1 ರಿಂದ 2 ವರ್ಷ ಅಷ್ಟೇ ಡೆವಲಪ್ ಮಾಡಿದ್ರೆ ಕಂಡೀಷನ್ ತೋಟ ಮಾಡ್ಬೋದು. ಹಾಗೆ ನಿಯರೆಸ್ಟು ತುಂಬ ಹತ್ರಕ್ಕೆ ಒಂದು ಟೌನ್ ಇದೆ ಇದಕ್ಕೆ, ಈ ಪ್ರಾಪರ್ಟಿಗೆ. ಹಾಗಾಗಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಇದು. ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಬೇಕು ಅಂದರೆ ಇದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ, ಯಾವುದೇ ತೊಂದರೆ ಇಲ್ಲ. ಸುತ್ತ ಫೆನ್ಸಿಂಗ್ ಆಗಿರೋ ಜಾಗ, ಆಲ್ರೆಡಿ ಬೌಂಡ್ರಿ ಫಿಕ್ಸ್ ಆಗಿದೆ. ಹಾಗೆ ಲೇಬರ್ ಸಮಸ್ಯೆ ಇಲ್ಲ ಈ ಪ್ರಾಪರ್ಟಿಗೆ, ಲೇಬರ್ಸ್ಗಳು ಸಿಗ್ತಾರೆ. ಪ್ರೈಸ್ ಬಗ್ಗೆ ಹೇಳಬೇಕು ಅಂದರೆ ಓನರ್ ಪರ್ ಎಕರ್ 55 lakhs ಹೇಳ್ತಾಯಿದ್ದಾರೆ. 55 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ, ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಪ್ರಾಪರ್ಟಿ ನಿಯರೇ ಟೌನ್ ಇದೆ, ಕೇವಲ 1 ಕಿಲೋಮೀಟ್ರ್ ಆಗುತ್ತೆ ಟೌನಿಗೆ. ಹಾಗೆ ಸ್ಟೇಟ್ ಹೈವೇಗೆ ಬರುವಂಥ ಪ್ರಾಪರ್ಟಿ ಇದು. ಸ್ಟೇಟ್ ಹೈವೇಗೆ ಒಂದು 300 ರಿಂದ 400 ಅಡಿಯಷ್ಟು ಫ್ರಂಟೇಜ್ ಬರುತ್ತೆ. ಕಾಫಿ ತೋಟ ಮಾತ್ರ ಮೀಡಿಯಂ ಕಂಡೀಷನ್ ಇದೆ. 1 ರಿಂದ 2 ವರ್ಷ ಡೆವಲಪ್ ಮಾಡಿದ್ರೆ ಕಂಡೀಷನ್ ಆಗಿರೋ ತೋಟ ಮಾಡ್ಬೋದು. ಹಾಗೆ ಲೆವೆಲ್ ಬರುತ್ತೆ ಜಾಗ. ಸಾಯಿಲು ತುಂಬ ಚೆನ್ನಾಗಿದೆ ಇದ್ರದ್ದು. ಫೆನ್ಸಿಂಗ್ ಆಗಿರೋ ಜಾಗ ಆಲ್ರೆಡಿ. ಹಾಗಾಗಿ ಇನ್ವೆಸ್ಟ್ ಮಾಡೋಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ಬೋದು ಈ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ವಿಸಿಟ್ ಕೂಡ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.